ನಿಮ್ಮೊಳಗೆ ಆ ಐಡಿಯಾ ಕ್ರಿಯೇಟ್ ಆಗಬೇಕು. ನಿಮ್ಮೊಳಗಡೆ ಆ ಬ್ರೈನ್ ಇದೆ ಅಂದಮೇಲೆ ಐಡಿಯಾ ಕ್ರಿಯೇಟ್ ಆಗುವಂಥ ಬ್ರೈನ್ ಇದ್ದೇ ಇರುತ್ತೆ. ಆ ನ್ಯೂರಾನ್, ಆ ಐಡಿಯಾನ ಕ್ರಿಯೇಟ್ ಮಾಡೋ ಆ ನ್ಯೂರಾನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಥರ ಹೊಡಿಬೇಕು. ಹಂಗೆ ಒಳಗಡೆ ಪ್ರಪಂಚ ಎದ್ದು ನೋಡಬೇಕು ನಿಮ್ಮನ್ನು. ಬೆಟ್ಟದಷ್ಟು ಕಷ್ಟಗಳು ಯಾರಿಗೆ ಬರಲ್ಲ, ಪ್ರತಿಯೊಬ್ಬರಿಗೂ ಬರುತ್ತೆ. ನಿಮಗಂತೂ ಗ್ಯಾರಂಟಿ ಬಂದಿರುತ್ತೆ, ನನಗೂ ಬಂದಿರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ. ಇವಾಗ ನಾವು ಒಂದು ಕೆಲಸ ಮಾಡೋಣ, ಒಂದು ಇರುವೆಗೆ ಒಂದು ಕಲ್ಲು ಇಡೋಣ ಎದುರುಗಡೆ. ಇರುವೆ ಹೋಗ್ತಾ ಇದ್ರೆ ನಾವು ಒಂದು ಕಲ್ಲಿಡೋಣ, ಇಲ್ಲ ಒಂದು ಪೆನ್ಸಿಲ್ ಇಡೋಣ, ಇಲ್ಲ ರಬ್ಬರ್ ಇಡೋಣ. ಆ ಇರುವೆ ಏನಾದರೂ ಬ್ಯಾಕ್ ಸೈಡ್ ತಿರುಗಿ ವಾಪಸ್ ಹೋಗುತ್ತಾ ನೋಡೋಣ, ಇಲ್ಲ ಅದು ಸೈಡ್ ಮಾಡ್ಕೊಂಡು ಹೋಗುತ್ತೆ, ಇಲ್ಲ ಅಂದರೆ ಪೆನ್ಸಿಲ್ನ ಹತ್ಕೊಂಡು ಹೋಗುತ್ತೆ, ಇಲ್ಲ ಆ ಕಲ್ಲನ್ನ ಹತ್ಕೊಂಡು ಹೋಗುತ್ತೆ. ಆದರೆ ಅದು ಮತ್ತೆ ವಾಪಸ್ ತಿರುಗಿ ಹೋಗೋದೇ ಇಲ್ಲ. ಆದರೆ ಮನುಷ್ಯರಿಗೆ ನಮ್ಗೆ ಎಷ್ಟು ಕಷ್ಟಗಳು ಬರ್ತಾ ಇದೆ, ಅದನ್ನು ನಾವು ಎದುರಿಸಿ ಮುಂದೆ ಹೋಗೋದು ಬಿಟ್ಟು ಒಂದೊಂದ್ಸಲ ನಾವು ಹಿಂದೆ ಸ್ಟೆಪ್ ತಗೊಂಡ್ಬಿಡ್ತೀವಿ. ಹಿಂದೆ ಸ್ಟೆಪ್ ನೀವಲ್ಲ, ಅರ್ಜುನನೂ ತಗೊಂಡಿದ್ದ. ಅಂದರೆ ಅಲ್ಲಿ ಯುದ್ಧದ ಮಧ್ಯದಲ್ಲಿ ಕೃಷ್ಣ ನನ್ನ ಕರ್ಕೊಂಡೋಗಿ ಮಧ್ಯದಲ್ಲಿ ನಿಲ್ಲಿಸು, ನಾನು ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ದಾರೆ ನಾನು ನೋಡಬೇಕು ಅಂತ ಅಂದ. ಯಾವುದು ಧರ್ಮ ಯುದ್ಧ ನಡಿಬೇಕಾದ್ರೆ. ಆವಾಗ ಕೃಷ್ಣ ತಗೊಂಡೋಗಿ ಮಧ್ಯದಲ್ಲಿ ನಿಲ್ಲಿಸಿದಾಗ ಗೊಳೋ ಅಂತ, ನಾನಂತೂ ಭಿಕ್ಷೆ ಬೇಡಿ ಆದರೂ ನಾನು ಜೀವನ ಮಾಡ್ತೀನಿ, ಆದರೆ ನಾನು ನಮ್ಮವ್ರನ್ನೇ ನಾನು ಸಾಯಿಸೋದಿಲ್ಲ ಅಂತ ಹೇಳಿ ವಾಪಸ್ ತಗೊಂಡು ಹೋಗು ಅಂತ ಕೃಷ್ಣ ಹೇಳ್ತಾನೆ. ಇಷ್ಟೆಲ್ಲ ಮಾಡಿದ್ದೇನಕ್ಕೆ, ಮತ್ತೆ ಇಷ್ಟು ಜನ ಬಂದು ನಿಂತಿರೋದು ನಾವು ಪ್ರಾಣ ಕೊಡೋದಕ್ಕೆ. ಇದು ಧರ್ಮ ಯುದ್ಧ, ಇದು ಧರ್ಮ ಗೆಲ್ಲಬೇಕು ಅಂತ ಹೇಳಿ ನಿನ್ಗೋಸ್ಕರ ಇಷ್ಟು ಜನ ನಿಂತಿದಾರಲ್ಲ ಯುದ್ಧ ಮಾಡೋದಕ್ಕೆ, ಪ್ರಾಣನೂ ಲೆಕ್ಕ ಹಿಡ್ದಿರಾ. ಇವಾಗ ನೋಡಿದ್ರೆ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಇವಾಗ ನಮ್ಮವ್ರನ್ನೇ ನಾನು ಸಾಯಿಸ್ಲ ಅಂತ. ಇನ್ನೊಂದು ಸತ್ಯ ಹೇಳ್ತೀನಿ ಕೇಳಿ, ನಮ್ಮವರೇ ನಮಗೆ ಕಷ್ಟ ಕೊಡೋದು. ಬೀದಿನಲ್ಲಿ ಹೋಗೋರು ನಮಗೆ ಕಷ್ಟ ಕೊಡಲ್ಲ. ಬೀದಿನಲ್ಲಿ ಹೋಗೋರ್ಗೂ ಆ 3 ಜನ 4 ಜನ ಮಾತಾಡ್ತಾರೆ, ಆ 3 ಜನ 4 ಜನ ಬಂದು ನಮ್ಮನ್ನು ಹೀಗಂತಾರೆ. ಆ 3 ಜನ 4 ಜನ ಎಲ್ಲೂ ಇಲ್ಲ ರೀ, ಇಲ್ಲಿದ್ದಾರೆ, 100% ಇಲ್ಲಿದ್ದಾರೆ. ಆದರೆ ಕಷ್ಟ ಕೊಡೋರು ಬೇರೆ ಯಾರೂ ಅಲ್ಲ, ನಾವು ಯಾರನ್ನು ಪ್ರೀತಿಸ್ತೀವೋ ಅವರು. ಯಾಕಂದರೆ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಹೊರ್ತು, ನಾವು ಅವ್ರಿಗೆ ನಾವು ಚೆನ್ನಾಗಿ ನೋಡ್ಕೋತೀವಿ, ಅವ್ರನ್ನ ನಾವು ಎಲ್ಲ ಮಾಡ್ತೀವಿ. ಆದರೆ ನಾವು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಆವಾಗ ಆ ಎಕ್ಸ್ಪೆಕ್ಟೇಷನ್ಗೆ ನಮಗೆ ಸಿಗೋದಿಲ್ಲ, ಸಪೋರ್ಟ್ ಸಿಗೋದಿಲ್ಲ, ಪ್ರೀತಿ ಸಿಗೋದಿಲ್ಲ, ಸೆಂಟ್ರ್ ಆಫ್ ಅಟ್ರಾಕ್ಷನ್ ಸಿಗೋದಿಲ್ಲ. ಆವಾಗ ನಮ್ಗನ್ಸುತ್ತೆ ನಮ್ಮವ್ರು ನಮಗೆ ಕಷ್ಟ ಕೊಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಅರ್ಜುನನೂ ಅದೇ ಮಾಡಿದ್ದು. ನಮ್ಮವ್ರನ್ನೇ ನಾನು ಸಾಯಿಸ್ಬೇಕಾ, ಅದ್ರ ಬದಲು ನಾನು ಭಿಕ್ಷೆ ಬೇಡಿ ಆದರೂ ನಾನು ಜೀವನ ಮಾಡ್ತೀನಿ ಅಂತ ಹೇಳಿಬಿಟ್ಟ ಕೃಷ್ಣನಿಗೆ. ಯಾರಾದರೂ ಆಗಿದ್ರೆ ಆ ಒಂದು ಪರಿಸ್ಥಿತಿನ, ಹೌದು ನೀನು ಹೇಳೋದು ಕರೆಕ್ಟು, ನಿಮ್ಮವ್ರನ್ನೇ ನೀನು ಸಾಯಿಸ್ತೀಯಾ, ನಿಮ್ಮ ದೊಡ್ಡಪ್ಪನ್ನೇ ನೀನು ಸಾಯಿಸ್ತೀಯಾ, ನಿಮ್ಮ ಇವ್ರನ್ನೇ ನೀನು ಸಾಯಿಸ್ತೀಯಾ, ಅವ್ರು ನಿನ್ನ ಅಣ್ಣ ತಮ್ಮಂದಿರೇ ಎದುರುಗಡೆ ನಿಂತಿದ್ದಾರೆ, ಅವರನ್ನೇ ನೀನು ಸಾಯಿಸ್ತೀಯಾ, ಬೇಡಪ್ಪ ಮಗನೇ ನೀನು ಬಂದುಬಿಡು, ಇಳಿದ್ಬಿಟ್ಟು ಈ ಯುದ್ಧನೂ ಬೇಡ ಏನು ಬೇಡ, ನೀನು ಹೇಳ್ತಾ ಇರೋದು ಕರೆಕ್ಟು ಅಂತ. ಆದರೆ ಕೃಷ್ಣ ಯಾಕೆ ರಿವರ್ಸ್ ಹೊಡ್ದ? ಲೇ, ಆವತ್ತು ನಿನ್ನ ಹೆಂಡತಿ ಸೀರೆ ಮೇಲೆ ಕೈ ಹಾಕಿದಾಗ ಎಲ್ಲೋಗಿತ್ತೋ, ಆವಾಗ ನೀನು ಸೀರೆ ಕಟ್ಕೊಂಡಿದ್ಯಾ ನೀನು ಅಂತ ಕೇಳ್ತಾನೆ ಕೃಷ್ಣ. ಈ ಒಂದು ಧರ್ಮ ಯುದ್ಧ ನಿಮ್ಮವ್ರ ಮೇಲೆ ನೀನು ಯುದ್ಧ ಮಾಡೋದೇ, ನಿಮ್ಮವ್ರ ಆಲೋಚನೆಗಳ ಮೇಲೆ ಅದು ಕರೆಕ್ಟ್ ಅಲ್ಲ ಅಂತ ನೀನು ಯುದ್ಧ ಮಾಡ್ತೀಯಲ್ಲ, ನೀನು ಧರ್ಮದಾರಿ ತೋರಿಸ್ಕೊಡ್ತೀಯಲ್ಲ, ಅದು ನೀನು ಫೈಟ್ ಮಾಡಬೇಕಾಗಿರೋದು. ಇಲ್ಲಿ ನೀನು ಗೆಲ್ತೀಯಾ ನಾನು ಗೆಲ್ತೀಯಾ ಅನ್ನೋದಲ್ಲ, ನೀನು ಅವ್ರನ್ನ ಗೆಲ್ಲಿಸ್ತೀಯಾ ಇಲ್ಲ ನೀನು ಓಡೋಗ್ತೀಯಾ ಅದಲ್ಲ ಇಲ್ಲಿ ಪ್ರಶ್ನೆ. ನೀನು ಎದುರ್ಸಕ್ಕೆ ಅಂತ ಇಲ್ಲಿ ನಿಂತಿದ್ಯಾ, ನೀನು ಎದುರಿಸ್ಬಿಟ್ಟು ತೋರಿಸು ಅಂತ ಹೇಳಿದ್ದು ಕೃಷ್ಣ. ಎದುರ್ಸಕ್ಕೆ ಅಂತ ಏನು ಮೋಟಿವೇಶನ್ ಕೃಷ್ಣ ಹೇಳಿದ್ನೋ ಅದೇ ಭಗವದ್ಗೀತೆ ಆಗೋಯ್ತು. ಅದು ಎಷ್ಟು ವರ್ಷ ನಾವು ರೀಡ್ ಮಾಡಿದ್ರು, 5,000 ವರ್ಷಗಳ ಹಿಂದೆ ಹೇಳಿರೋದು ಇವಾಗ ರೀಡ್ ಮಾಡಿದ್ರು 100% ನಮಗೆ ಅದು ಅಪ್ಲೈ ಆಗುತ್ತೆ, ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಓದ್ಕೊಂಬಂದೆ, ಲಾಸ್ಟಲ್ಲಿ UPSC ಎಕ್ಸಾಮಲ್ಲಿ ನಂದು ಸೋತೋಯ್ತು ಅಂತ. ಎಕ್ಸಾಮ್ ಬರೆಯುವಾಗ ಕೈ ನಡುಗುತ್ತೆ, ನಿಜವಾಗ್ಲೂ ಇದು ಲಾಸ್ಟ್ ಎಕ್ಸಾಮ್, ನಾನು ಪಾಸ್ ಆಗ್ತೀನಾ ಫೇಲ್ ಆಗ್ತೀನಾ ಅಂತ ಅಲ್ವಾ. ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದನ್ನು ನಾವು ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಏನು ಅಂದ್ಕೊಂಡಿರ್ತಾರೋ ಅದು ಹಾಗೇ ಇರಲ್ಲ. ಯಾಕೆ ಹೇಳಿ? ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೆ, ಅವ್ರು ಏನೋ ಹೇಳಿದ್ರು ಅದಕ್ಕೆ ನಾನು ಇದನ್ನು ಮಾಡಿದೆ, ಅವ್ರು ಡಾಕ್ಟ್ರ್ ಆಗು ಅಂತ ಹೇಳಿದ್ರು ಅದಕ್ಕೆ ನಾನು ಡಾಕ್ಟ್ರ್ ಆಗೋಕ್ಕೆ ಪ್ರಯತ್ನ ಮಾಡಿದ್ದು. ಇವಾಗ ನೀವಿರೋದು ಪ್ಲೇಸಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಾ ಅನ್ನೋದನ್ನು ನೀವು ಸಾಧನೆ ಮಾಡಬೇಕು ಅಂತ ನಿಂತ ಮೇಲೆ ನೀವು ಸಾಧನೆ ಮಾಡಲೇಬೇಕು, ವಾಪಸ್ ಹೋಗಲೇಬಾರ್ದು. ವಾಪಸ್ ಯೋಚನೆ ಮಾಡೋಂಗೇ ಇಲ್ಲ. ಸೇಲ್ಸ್ ಮಾಡ್ತೀನಿ, ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಬಂದ ಮೇಲೆ ಬಿಸ್ನೆಸ್ ಮಾಡಿನೇ ತೀರಿ ತೋರಿಸ್ಬೇಕು.
ನಾನು ಡಾಕ್ಟ್ರ್ ಆಗ್ತೀನಿ ಅಂತ ಬಂದು ಹೋದ್ಮೇಲೆ ನಾನು ಡಾಕ್ಟ್ರ್ ಆಗೇ ಆಗ್ತೀನಿ ಅಂತ ಡಾಕ್ಟ್ರ್ ಆಗಿ ತೋರಿಸ್ಬೇಕು. ಬರೀ ಡಾಕ್ಟ್ರ್ ಆಗೋದಲ್ಲ, ನಿಮ್ಮದೇ ಒಂದು ಹಾಸ್ಪಿಟಲ್ನ ನೀವು ಕಟ್ಟಬೇಕು. ನೀವು ಡಾಕ್ಟ್ರ್ ಆಗಲಿ, ನೀವು ಇಂಜಿನಿಯರ್ ಆಗಲಿ, ನೀವು ಟೀಚರ್ ಆಗಲಿ, ಏನೇ ಆಗಲಿ, ಲಾಸ್ಟಿಗೆ ನೀವು ಎಂಡ್ ಆಗೋದೇನು ಗೊತ್ತಾ? ಸೇಲ್ಸಲ್ಲೇ. ನಿಮ್ಮದು ಅಂತ ಒಂದು ಹಾಸ್ಪಿಟಲ್ ಕಟ್ಟಿದ್ರೆ ಮತ್ತೆ ನೀವು ಸೇಲ್ಸಲ್ಲೇ ಬೀಳ್ತೀರಾ. ನಿಮ್ಮದು ಅಂತ ನೀವು ಒಂದು ಸ್ಕೂಲ್ ಕಟ್ಟಿದ್ರೆ ಮತ್ತೆ ಅದು ಸೇಲ್ಸ್ಗೆ ಬೀಳುತ್ತೆ. ಬಿಸ್ನೆಸ್ ಲೈಫಲ್ಲಿ ಇದ್ದೇ ಇರುತ್ತೆ. ನೀವು ಮ್ಯಾಥ್ಸ್ ಕಲಿಯೋದು ಬರೀ ಥೀಟಾ, ಆಲ್ಫಾ, ಗಾಮಾ ಅಂತ ಅಲ್ಲ. ನೀವು ಮ್ಯಾಥ್ಸ್ ಕಲಿಯೋದು ನಾನು ನನ್ನ ಡೈಲಿ ಲೈಫಲ್ಲಿ ಎಷ್ಟು ಸಂಪಾದನೆ ಮಾಡ್ತೀನಿ, ಎಷ್ಟು ಸೇವಿಂಗ್ಸ್ ಮಾಡ್ತೀನಿ, ಎಷ್ಟು ಕೊಟ್ಟರೆ ಅಂಗಡಿ ಅವನಿಗೆ ವಾಪಸ್ ಎಷ್ಟು ಕೊಡ್ತಾನೆ, ನಮ್ಮ ಜೀವನ ಎಷ್ಟಲ್ಲಿ ತೂಗಬೇಕು, ನಾನು ಎಷ್ಟು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ, ಈ ಥರ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ನೀವು ಮ್ಯಾಥ್ಸ್ ಕಲ್ತಿದ್ದು. ಈಗ ಬಯಾಲಜಿ, ನಾನು ಯಾಕಪ್ಪ ಬಯಾಲಜಿ ಕಲಿತೆ ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಬಯಾಲಜಿ ಕಲ್ತಿದ್ದು. ಯಾವಾಗಲೂ ಅಷ್ಟೇ, ನಾವು ಮುಂದೆ ಹೆಜ್ಜೆ ಇಟ್ಬಿಟ್ಟಿದ್ದೀವಿ ಅಂದರೆ ನಾವು ಮುಂದೆ ಸಾಕ್ತಾ ಇರಬೇಕು. ರಮಣಿ ಯೂನಿವರ್ಸಲ್ ಮೆಡಿಟೇಷನ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಮೈಂಡ್ಸೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ದೃಢವಾದ ನಿರ್ಧಾರ. ನಾವೊಂದು ತಗೊಂಬಿಟ್ಟಿದ್ದೀವಿ ನಿರ್ಧಾರ ಅಂದರೆ ಅದ್ರ ಮೇಲೇ ಇರಬೇಕೇ ಹೊರತು ಹಿಂದೆ ಸರಿಬಾರ್ದು ಅನ್ನೋ ಒಂದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ನನ್ನ ಚಾನಲ್ ತೆಗೆದು ನೋಡಿ, 150ಗಿಂತ ಜಾಸ್ತಿ ವೀಡಿಯೋಸ್ ಇದೆ ನನ್ನ ಚಾನಲಲ್ಲಿ. ಎಷ್ಟೋ ವೀಡಿಯೋಸ್ ನಾನು ಸುಮ್ಮನೆ ಡಿಲೀಟು ಮಾಡಿಬಿಟ್ಟಿದ್ದೀನಿ, ಆಯಿತಾ? ಈಗ ನಾನು ಅಷ್ಟು ವೀಡಿಯೋಸ್ ಮಾಡಿದ್ದೀನಿ, ನನಗೆ ಗೂಗಲ್ ಇದು ಬಂದಿಲ್ಲ, ಪಿನ್ ಬಂದಿಲ್ಲ, ಅದು ಬಂದಿಲ್ಲ. ನಾನು ವೀಡಿಯೋಸ್ ಮಾಡಿ ಮಾತಾಡೋಕ್ಕೆ ನನಗೆ ಇಷ್ಟ, ಅದಕ್ಕೆ ನಾನು ವೀಡಿಯೋಸ್ ಮಾಡಿದ್ದೀನಿ. ಕೆಲವ್ರು ಹೇಳ್ತಾರೆ, ಮೇಡಮ್ ನೀವು ಮೆಡಿಟೇಷನ್ ಅಂತ ಹೇಳ್ತೀರಾ, ನಿಮಗೆ ಮೆಡಿಟೇಷನ್ ಇಷ್ಟ, ಮ್ಯಾಥ್ಸ್ ಇಷ್ಟ, ಆದರೆ ನೀವು ಮಾತಾಡ್ತಾ ಇರೋದೆಲ್ಲ ಮೋಟಿವೇಶ್ನಲ್ ಸ್ಪೀಕರ್ ಥರ ಅಂತ. ನನಗೆ ಒಂಥರ ಶಾಕ್. ಹೌದಲ್ಲ, ಎಲ್ಲರೂ ನನ್ನ ಮೋಟಿವೇಶ್ನಲ್ ಸ್ಪೀಕರ್ ಅಂದರೆ ಯಾಕೆ ನಾನು ಮೋಟಿವೇಶ್ನಲ್ ಸ್ಪೀಕರ್ ಆಗಬಾರ್ದು? ನಾನು ನ್ಯೂರೋ ಎಜುಕೇಟರು ಹೌದು, ಮೋಟಿವೇಶ್ನಲ್ ಸ್ಪೀಕರು ಹೌದು, ಹಾಗೆ ನಾನು ಮ್ಯಾಥಮೆಟಿಕ್ಸ್ ಹೇಳೋ ಟೀಚರು ಹೌದು, ಸೈನ್ಸ್ ಟೀಚ್ ಮಾಡೋ ಟೀಚರು ಹೌದು, ಮೆಡಿಟೇಷನ್ ಮಾಡೋ ಮೆಡಿಟೇಷನ್ ಮಾಸ್ಟರು ಹೌದು. ದಿನ ಮೆಡಿಟೇಷನ್ ಮಾಡೋದು ನನಗೆ ತುಂಬ ಇಷ್ಟ. ಮೈಂಡ್ಸೆಟ್ನ ಚೇಂಜ್ ಮಾಡಿ ಮುಂದೆ ಹೋಗಲೇಬೇಕು ಅಂತ ಹೋಗೋದೇ ನನಗಿಷ್ಟ. ಮುಂದೆ ಹೋಗ್ತಾ 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 ಯಾರ ಸಪೋರ್ಟು ಇಲ್ದಿರ ಹೋಗ್ಬೇಕ್ರಿ. ಯಾರಾದರೂ ನಿಮಗೆ ಇಷ್ಟು ಸಪೋರ್ಟು, ಒಂದಿಷ್ಟು ಬೆರಳು ಸಪೋರ್ಟ್ ಕೊಟ್ಟರು ಅವ್ರಿಗೆ ಥ್ಯಾಂಕ್ಸ್ ಹೇಳೋದನ್ನು ಮರಿಬೇಡಿ. ಸಪೋರ್ಟ್ ಇದ್ದೇ ಇರುತ್ತೆ, ಒಂದಿಷ್ಟಾದರೂ ಕೊಟ್ಟಿರ್ತಾನೆ ದೇವರು, ಆದರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಕಷ್ಟ ಕೊಡೋರ್ಗೂ ಥ್ಯಾಂಕ್ಸ್ ಹೇಳಿ. ನಾನು ಹೇಳ್ತೀನಿ, ನಿಮಗೆ ಕಷ್ಟ ಕೊಡೋರು, ನಿಮ್ಮನ್ನು ನಿಲ್ಲಿಸೋರ್ಗೂ ಥ್ಯಾಂಕ್ಸ್ ಹೇಳಿ. ಅದು ಜಾಸ್ತಿ ನೋವಾಗೋದು ಯಾರು ಗೊತ್ತಾ? ನಿಮ್ಮವರೇ ನಿಮಗೆ ಮಾತಾಡ್ತಾರಲ್ಲ, ವಿರುದ್ಧವಾಗಿ ಮಾತಾಡ್ತಾರೆ, ನಿಮ್ಮ ಒಂದು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ದಿರಾ ಮಾತಾಡ್ತಾರಲ್ಲ, ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳಿ. ಯಾಕಂದರೆ ಅವ್ರ ಮುಂದೆ ನೀವು ಸಾಧಿಸಿ ತೋರಿಸ್ತೀರಾ. ಯಾಕಂದರೆ ಆ ಮೈಂಡ್ಸೆಟ್, ಒಂದು ಇರುವೆ ಏನಾದರೂ ಅಡ್ಡ ಇಟ್ಟರೆ ಅದು ಪಾಸ್ ಮಾಡ್ಕೊಂಡು ಹೋಗ್ಬಿಡುತ್ತೆ, ಇಲ್ಲ ಹತ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಇರೋ ಅಂಥ ಒಂದು ಇದನ್ನು ನಮಗಿರಲ್ವ, ನಾವಿಷ್ಟು ದೊಡ್ಡ ಜೀವಿಗಳು, ಅದು ಅಷ್ಟು ಚಿಕ್ಕ ಜೀವಿ, ಅದಕ್ಕೆ ಮುಂದೆ ಹೋಗಬೇಕು ಅಂತಿದೆ, ಅದು ಹಿಂದೆ ಹೋಗಲ್ಲ. ನಾವು ಹಿಂದೆ ಹೋಗಬೇಕು? ಇವಾಗ ಟೆಸ್ಲಾ ಕಂಪ್ನಿ ಬಗ್ಗೆ ಮಾತಾಡೋಣ. ಟೆಸ್ಲಾ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೆ 2003ನಲ್ಲಿ. ಅದಕ್ಕೆ ಮುಂಚೆ ಎಲಾನ್ ಮಸ್ಕ್ ಇದ್ದಿದ್ದು ಪೇಪಾಲಲ್ಲಿ ನಡು ಬೀದಿಯಲ್ಲಿ ಬಿಟ್ಬಿಟ್ರು. ಪೇಪಾಲ್ ಯಾವಾಗ ಸ್ವಲ್ಪ ಇಂಪ್ರೂವ್ ಆಯಿತೋ, ಇವ್ರು ಇಂಪ್ರೂವ್ ಮಾಡಿ ಕೊಟ್ಬಿಟ್ರು ಎಲಾನ್ ಮಸ್ಕ್, ಅವರು ಮದುವೆ ಆಗಿ ಹೋಗಿ ಒಂದು ಬ್ರೇಕ್ ತೊಗೊಂಡು ಬರೋಷ್ಟೊತ್ತಿಗೆ ಅವ್ರನ್ನ ಕೆಲಸದಿಂದ ತೆಗೆದೇ ಬಿಟ್ಟಿದ್ರು ಎಲಾನ್ ಮಸ್ಕ್ನ. ಅವರು ಬೀದಿನಲ್ಲಿ ನಿಂತ್ಕೊಂಡು ಪ್ರಾಮಿಸ್ ಮಾಡ್ತಾರೆ ಎಲಾನ್ ಮಸ್ಕ್, ನಾನು ಇದಕ್ಕಿಂತ ದೊಡ್ಡ ಕಂಪ್ನಿನ ಕಟ್ತೀನಿ ಅಂತ. ಆದರೆ ಅವರು ಆವಾಗ 2004ಅಲ್ಲಿ ಹೋಗಿ ಜಾಯಿನ್ ಆಗ್ತಾರೆ. ಎಲ್ಲಿ? ಟೆಸ್ಲಾ ಕಂಪ್ನಿನಲ್ಲಿ. ಟೆಸ್ಲಾ ಕಂಪ್ನಿ 2003ನಲ್ಲಿ ಸ್ಟಾರ್ಟ್ ಆಗಿದ್ದು, ಆದರೆ ತಲೆ ಎತ್ತಿದ್ದು 2013ನಲ್ಲಿ. 2013ವರೆಗೂ ಟೆಸ್ಲಾ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಒಂದೇ ₹1 ಪ್ರಾಫಿಟು ಮಾಡಲಿಲ್ಲ. ಮುಳುಗೋಗ್ತಾ ಇರೋ ಕಂಪ್ನಿನಲ್ಲಿ ಹೋಗಿ ಸೇರ್ಕೊಂಡಿದ್ದು ಎಲಾನ್ ಮಸ್ಕ್. ಇವಾಗ ಟಾಪ್ ನಂಬರ್ 1 ಕಂಪ್ನಿ ಬಂದು ಟೆಸ್ಲಾ ಕಂಪನಿ ಆಗಿದೆ ಅಲ್ವಾ? ಅವರು 10 ಇಯರ್ಸ್ ಸತತ ₹1 ಸಂಪಾದನೆ ಮಾಡಿಲ್ಲ. 10 ಇಯರ್ಸ್ ಏನು ಓಡ್ತಾ ಇರ್ಬೋದು ಅವ್ರ ತಲೆಯಲ್ಲಿ? ಅವ್ರ ಎಂಪ್ಲಾಯೀಸ್ಗೆ ಏನು ಕೊಡ್ತಾ ಇರ್ಬೋದು? ಏನೂ ಇಲ್ಲ. ಅಲ್ಲಿ ಪ್ರಾಫಿಟ್ ಇದ್ದರೆ ತಾನೇ ನೀವು ಕೊಡ್ತೀರಾ. ಏನು ಇಲ್ದಿರ ಕೆಲಸ ಮಾಡಬೇಕು. ಬಿಲ್ ಗೇಟ್ಸ್ನ ಕೇಳಿ, ಗ್ಯಾರೇಜಲ್ಲಿ ಕೂತ್ಕೊಂಡು ಏನು ಇಲ್ದಿರ ಕೂತ್ಕೊಂಡು ಮಾಡ್ತಾ ಇದ್ದಿದ್ದು. ಒಂದೊಂದ್ಸಲ ಅವ್ರ ಮನೆಗೆ ವಾಪಸ್ ಹೋಗ್ತಾ ಇದ್ದಿದ್ದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ.
ನಮ್ಮ ಮನೆ ಇದೆ ಅಂತ ಮನೆ ಗ್ಯಾರೇಜಲ್ಲಿ ಕೂತ್ಕೊಂಡು ಅವರು ಆಫೀಸ್ ಸ್ಟಾರ್ಟ್ ಮಾಡಿದ್ದು. ಇವತ್ತು ಅವರು ಮೈಕ್ರೋಸಾಫ್ಟ್ ಕಟ್ಟಿದ್ದು 10 ಇಯರ್ಸ್ ವೆಯ್ಟ್ ಮಾಡಿದ್ರು. ಏನೇ ಆಗಲಿ ಅವರು ಕೆಲಸ ಮಾಡಿಕೊಂಡೇ ಹೋದರು. ಕನ್ಸಿಸ್ಟೆನ್ಸಿ ಇತ್ತು ಅವರಲ್ಲಿ. ನಾನು ಈ ಐಡಿಯಾ ನಂದು ಬೆಳೆಯುತ್ತೆ ಅನ್ನೋ ಒಂದು ಐಡಿಯಾ ಇತ್ತು. ಯೂನಿಕ್, ಎಲ್ಲರೂ ಯೂನಿಕ್ಕು. ನೀವು ಅನ್ಕೊಂತೀರ ಕಾಂಪಿಟೇಷನ್ ಅಂತ. ನಿಜವಾಗ್ಲೂ ಕಾಂಪಿಟೇಷನ್ ಯಾರು ಇಲ್ಲ. ಯಾವಾಗ ನೀವು ಕಾಂಪಿಟೇಷನ್ ಅಂತ ಅನ್ಕೊಂತೀರೋ, ಯಾವುದೇ ಫೀಲ್ಡಲ್ಲಿ ನೀವು ಕಾಂಪಿಟೇಷನ್ ಅನ್ಕೊಂಡ್ರೆ ನೀವು ಕೆಳಗಡೆ ಬಿದ್ದಂಗೆ. ನೀವು ಕಾಂಪಿಟೇಷನಲ್ಲಿ ಹೋಗಲೇಬಾರ್ದು. ನಾನು ಯೂನಿಕ್, ನನಗಿಂತ ಬೇರೆ ಯಾರೂ ಇಲ್ಲ, ನಾನೇ ಬೇರೆ ಡೈರೆಕ್ಷನಲ್ಲಿ ಹೋಗ್ತೀನಿ ಅಂತ ಹೇಳಿ ನಿಮ್ಮನ್ನು ನೀವು ಬೇರೆನೇ, ನಿಮ್ಮ ಶಕ್ತಿ ಕಂಪ್ಲೀಟಾಗಿ ಡಿಫ್ರೆಂಟು. ಯಾಕಂದರೆ ವರುಣ ಶಕ್ತಿ ಡಿಫ್ರೆಂಟು, ವಾಯುದೇವನ ಶಕ್ತಿ ಡಿಫ್ರೆಂಟು ಅಲ್ವಾ? ಪ್ರತಿ ದೇವ್ರದ್ದು ಶಕ್ತಿ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ನಿಮ್ಮ ಶಕ್ತಿ ನಿಮ್ಗೆ ಡಿಫ್ರೆಂಟು. ನೀವು ತುಂಬ ಯೂನಿಕ್ ರೀ. ಪ್ರತಿಯೊಬ್ಬರು ಯೂನಿಕ್, ಎಲ್ಲರೂ ಯೂನಿಕ್ಕು. ಎಲ್ಲನೂ ಇರೋದಿಲ್ಲ, ಕೆಲವ್ರಿಗೆ ಮಾತ್ರ ಎಲ್ಲ ಸ್ಕಿಲ್ಸ್ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾರೆ, ನಾನು 3ನೇ ಕ್ಲಾಸ್ ಓದಿದ್ದು ಅಂತ. ಹಾಗಾದರೆ ಅವರು ಡಾಕ್ಟರ್ ರಾಜ್ಕುಮಾರ್ ಆಗಿ ತೋರಿಸಿದ್ರಲ್ಲ, ಹೇಗೆ ಮಾಡಿ ತೋರಿಸಿದ್ರು? ಅವ್ರಿಗೆ ಒಂದು ಸ್ಕಿಲ್ಸ್ ಬರ್ತಾ ಇತ್ತು, ಏನು? ಆ್ಯಕ್ಟಿಂಗು. ಆಮೇಲೆ ಆ್ಯಕ್ಟಿಂಗ್ ಮಾಡಿದ ಮೇಲೇ, ಸೇರ್ಕೊಂಡ ಮೇಲೇ, ನಾಟಕ ಮಾಡೋಕ್ಕೆ ಶುರು ಮಾಡಿದ ಮೇಲೇ ಅವರು ಸಂಗೀತ ಕಲ್ತಿದ್ದು. ಆಮೇಲೆ ಅವ್ರ ಸ್ವರ ಹೇಗಿತ್ತು ನಿಮ್ಗೆ ಗೊತ್ತು. ಪ್ರತಿಯೊಂದು ಹಾಡು ನಮಗೆ ಅಷ್ಟು ಇಂಪಾಗಿ ಕೇಳ್ತಾ ಇತ್ತು. ಅಮೆಝಾನ್ ನಿಂತ್ಕೊಳ್ಳುತ್ತೆ. 9 ವರ್ಷ ಅಮೆಝಾನ್ 1 ರೂಪಾಯಿನೂ ಸಂಪಾದನೆ ಮಾಡಲಿಲ್ಲ. ಆದರೆ ಇವಾಗ ಅಮೆಝಾನ್ ಟಾಪ್ ನಂಬರ್ 1 ಕಂಪ್ನಿನಲ್ಲಿದೆ. ಅದು ಎಲ್ಲಿ ನೋಡಿದ್ರು ಅಮೆಝಾನ್ ಹೇಗೆ ಬಿಲ್ಟ್ ಆಗೋಯ್ತು. ಯಾರು ನಂಬಲೇ ಇರಲಿಲ್ಲ. ಈ ಒಂದು ಐಡಿಯಾ ಹೋಗಿ ವರ್ಕ್ ಆಗುತ್ತಾ ಅಂತ ಹೇಳ್ತಾ ಇದ್ರು. ಇಲ್ಲ ಫ್ರೆಂಡ್ಸ್, ನಿಮ್ಮೊಳಗೆ ಆ ಐಡಿಯಾ ಕ್ರಿಯೇಟ್ ಆಗಬೇಕು. ನಿಮ್ಮೊಳಗಡೆ ಆ ಬ್ರೈನ್ ಇದೆ ಅಂದಮೇಲೆ ಐಡಿಯಾ ಕ್ರಿಯೇಟ್ ಆಗುವಂಥ ಬ್ರೈನ್ ಇದ್ದೇ ಇರುತ್ತೆ. ಆ ನ್ಯೂರಾನ್, ಆ ಐಡಿಯಾನ ಕ್ರಿಯೇಟ್ ಮಾಡೋ ಆ ನ್ಯೂರಾನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಥರ ಹೊಡಿಬೇಕು. ಹಂಗೆ ಒಳಗಡೆ ಪ್ರಪಂಚ ಎದ್ದು ನೋಡಬೇಕು ನಿಮ್ಮನ್ನು. ಅದು ಅಷ್ಟು ಸುಲಭ ಅಲ್ಲ. ಕ್ರಿಯೇಟ್ ಆದಮೇಲೂ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂದಾಗ ಲೇಟ್ ಆಗುತ್ತೆ. ಎಲ್ಲರನ್ನೂ ಮೆಚ್ಚಿಸೋದಲ್ಲ, ಟ್ರಸ್ಟ್ ಬಿಲ್ಟ್ ಮಾಡಬೇಕು. ಅವರಲ್ಲಿ ನಾವು ನಂಬಿಕೆ ಬಿಲ್ಟ್ ಮಾಡಬೇಕು. ಹೌದು, ಆ ನಂಬಿಕೆ ಯಾವಾಗ ನಾವು ಬಿಲ್ಟ್ ಮಾಡ್ತೀವೋ, ಕಸ್ಟಮರ್ಗೆ ಒಂದು ನಂಬಿಕೆ ಅಂತ ಕೊಡ್ತೀವಿ, ಅವರು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನೋಡಿದಾಗ ಇದು ವರ್ಕ್ ಆಗುತ್ತೆ, ಇದು ಒಳ್ಳೆ ಕಂಪನಿ, ಇದು ಒಳ್ಳೆ ಬ್ರ್ಯಾಂಡು ಅಂತ ಯಾವಾಗ ಅನ್ಕೋತಾರೋ ಆವಾಗಲೇ. ಜಿಯೋ ಫಸ್ಟ್ ಟೈಮ್ ಯಾರು ಜಿಯೋ ತಗೋತಾರೋ ಫಸ್ಟ್ ಮಂತ್ ಫ್ರೀ ಕೊಟ್ಬಿಟ್ಟಿತ್ತು. ಒಬ್ಬೊಬ್ಬರಿಗೆ ಫುಲ್ 1 ಇಯರ್ ಫ್ರೀ ಕೊಟ್ಟಿತ್ತು ಅದು ಸ್ಟಾರ್ಟ್ ಮಾಡಿದಾಗ. ಹೌದು ತಾನೆ? ಜಿಯೋ ಫ್ರೀ ಸಿಮ್ ಆಗಿತ್ತು. ಇವಾಗ ಜಿಯೋ ನಾವು ವೈಫೈ, ಎಷ್ಟು ಜನ ಎಲ್ಲರ ಮನೆಯಲ್ಲೂ ವೈಫೈ ಜಿಯೋನೇ ಇದೆ. ಎಷ್ಟು ಜನ ಜಿಯೋನ ನಂಬ್ತಾರೆ, ಹೌದು ಒಳ್ಳೆ ಪ್ರಾಡಕ್ಟ್ ಇದು ಅಂತ ಅಲ್ವಾ? ನಾವು ನಂಬಿಕೆನ ಬೆಳೆಸ್ಕೋಬೇಕು ಅಂದರೆ ಐಡಿಯಾ ಮಾತ್ರ ಕ್ರಿಯೇಟ್ ಆಗಿದೆ ನಮ್ಮಲ್ಲಿ ಅಂದರೆ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋದಾಗ 1000 ಕಷ್ಟಗಳು ನಮ್ಮ ಎದುರುಗಡೆ ಬರುತ್ತೆ. ನಾವು ಅದನ್ನು ಎದುರಿಸಿ ಹೋಗಲೇಬೇಕು. ಒಂದಲ್ಲ ಒಂದು ದಿವಸ ನಿಮ್ಮ ಐಡಿಯಾ ಕ್ಲಿಕ್ ಆಗೇ ಆಗುತ್ತೆ. ಅದು ಯೂನಿಕ್ ಆಗಿದ್ರೆ, ಅದು ಡಿಫ್ರೆಂಟ್ ಆಗಿದ್ರೆ, ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ತಾ ಇದೆ ಅಂತಂದರೆ, ಅದು ನಿಮ್ಮ ವ್ಯಾಲ್ಯೂ ಅವ್ರಿಗೆ ಏನು ಯೂಸ್ ಮಾಡ್ತೀರಾ ಆ ವ್ಯಾಲ್ಯೂನ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ವ್ಯಾಲ್ಯೂನ ನೀವು ಜಾಸ್ತಿ ಮಾಡ್ಕೋತೀರಾ. ನಿಮ್ಮ ಮಾತು, ನಿಮ್ಮ ನಡತೆ, ನಿಮ್ಮ ಆ್ಯಕ್ಷನ್, ನಿಮ್ಮ ಥಿಂಕಿಂಗ್, ನಿಮ್ಮ ಐಡಿಯಾ ನಿಮಗೆ ಮಾತ್ರ ಗೊತ್ತು. ನೀವು ಏನು ಬೇಕಾದರೂ ಸಾಧನೆ ಮಾಡ್ಬೋದು, 100% ಸಾಧನೆ ಮಾಡ್ಬೋದು. ನೀವು ಮುಂದೆ ಸಾಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಹಾಗೆ ನಿಮ್ಮ ಮೆಂಟಲ್ ಸ್ಟೇಬಿಲಿಟಿನ, ಮೂಡ್ನ ಬದಲಾಯಿಸ್ಬಿಡಿ. ತುಂಬ ವೀಡಿಯೋಸ್ ಬರ್ತವೆ ನಮ್ಮ ಮುಂದೆ, ಅಳೋವಂಥ ವೀಡಿಯೋಸು, ನಗುವಂಥ ವೀಡಿಯೋಸು. ಆದರೆ ನಮ್ಮ ಮೈಂಡ್ ನೋಡಿ, ಅವ್ರು ನಗ್ತಾ ಇದ್ರೆ ಅಲ್ಲಿ ನಾವು ನಗ್ತೀವಿ, ಅವ್ರು ಅಳ್ತಾ ಇದ್ರೆ ನಾವು ಅಳ್ಳೋಕ್ಕೆ ಶುರು ಮಾಡ್ತೀವಿ. ಇದು ಮನುಷ್ಯನ ಫ್ರೀಕ್ವೆನ್ಸಿ ಲೆವೆಲ್ಗೆ ಮ್ಯಾಚ್ ಆಗುತ್ತೆ. ಇದು ಈಸಿಯಾಗಿ ಹೇಳ್ಬೋದು. ಒಂದು ಮಗು ಅಳ್ತಾ ಇದ್ರೆ ನೋಡಿ ಎಷ್ಟು ಮಕ್ಕಳು ಸ್ಟಾರ್ಟ್ ಮಾಡ್ತವೆ ಅಳೋದು. ಕ್ಲಾಸ್ ರೂಮಲ್ಲಿ ನಾನು ಟೀಚರಾಗಿ ಹೇಳ್ತೀನಿ, ಒಂದು ಮಗು ನೀರು ಕುಡಿತೀನಿ ಅಂದರೆ ನಿಜವಾಗ್ಲೂ ನಮಗೆ ಕಷ್ಟ. ಯಾಕೆ ಗೊತ್ತಾ? ಒಂದು ಮಗು ನಾನು ಮ್ಯಾಮ್ ಮೇ ಐ ಡ್ರಿಂಕ್ ವಾಟರ್ ಅಂದರೆ ಸಾಕು, ಮಿನಿಮಮ್ 5-6 ಜನ ಎದ್ದೊಳ್ತಾರೆ. ಮ್ಯಾಮ್ ನಾನು ನೀರು ಕುಡಿತೀನಿ, ಮ್ಯಾಮ್ ನನಗೂ ನೀರು ಕುಡಿಬೇಕು ಅನಿಸ್ತಾ ಇದೆ. ನೀರು ಕುಡಿಯೋಕ್ಕೆ ಅಂತಲೇ ಎಷ್ಟೋ ಸ್ಕೂಲ್ಗಳು ಇದು ಡ್ರಿಂಕಿಂಗ್ ವಾಟರ್ ಟೈಮ್ ಅಂತ ಕೊಟ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಕೊಟ್ಟಿದ್ದಾರೆ.
ಬೇಕಾದರೆ ನಿಮ್ಮ ಮಕ್ಕಳನ್ನ ಕೇಳಿ, ಡ್ರಿಂಕಿಂಗ್ ವಾಟರ್ ಟೈಮ್ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರು ಕೇಳಬಾರ್ದು ಅಂತ. ಒಬ್ಬರು ಕೇಳಿದ್ರೆ ಎಲ್ಲರೂ ಕೇಳ್ತಾರೆ. ಒಬ್ಬರು ನಾನು ರೆಸ್ಟ್ ರೂಮ್ಗೆ ಹೋಗ್ತೀನಿ ಅಂದರೆ ಲೈನಾಗಿ ಹೋಗ್ತಾರೆ ರೆಸ್ಟ್ ರೂಮ್ಗೆ. ಮ್ಯಾಮ್ ನಾನು ರೆಸ್ಟ್ ರೂಮ್ಗೆ ಹೋಗಬೇಕು, ನಾನು ರೆಸ್ಟ್ ರೂಮ್ಗೆ ಹೋಗಬೇಕು ಅಂತ. ಇದು ಮೆಂಟ್ಯಾಲಿಟಿ. ಒಬ್ಬರು ಮಾಡಿದ್ರೆ ಅದನ್ನು ಹಾಗೆ ಫಾಲೋ ಮಾಡೋದು ನಮ್ಮ ಬ್ರೈನಲ್ಲಿ ಆಲ್ರೆಡಿ ಅದಿದೆ. ನಾವು ಫಾಲೋ ಮಾಡೋದೇ ನಾವು ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ನಾವು ಯೂನಿಕ್ ಆಗಿಲ್ಲ. ನಾವು ಯೂನಿಕ್ ಆಗಬೇಕು ಅಂದರೆ ನಾವು ನಮ್ಮ ಒಂದು ಮೆಂಟಲ್ ಸ್ಟೇಬಿಲಿಟಿನ ಬೆಳೆಸ್ಕೋಬೇಕು. ಯಾರು ಏನೇ ಅಂದರೂ ನನ್ನ ಒಂದು ನಿರ್ಧಾರನ ನಾನು ಬದಲಾಯಿಸೋಲ್ಲ ಅಂತ ನಾವು ಸ್ಟಿಕ್ ಆಗಬೇಕು. ಕೆಲವರು ಆ್ಯಕ್ಚುಲಿ ನಾನು ಏನು ಮಾಡಿದೆ, 10th ಸ್ಟ್ಯಾಂಡರ್ಡು ಮುಗಿಸಿದ ಮೇಲೆ ನಾನು ಸೈನ್ಸ್ ತಗೋಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಸೈನ್ಸ್ ತುಂಬ ಕಷ್ಟ, ಈಸಿಯಾಗಿ ಹೋಗ್ಬೇಕಂದ್ರೆ ಕಾಮರ್ಸ್ ತೊಗೊಂಡ್ರೆ ನೆಮ್ಮದಿಯಾಗಿ ಹೋಗ್ಬಿಡ್ಬೋದು, ಬಿಸ್ನೆಸ್ ಮಾಡ್ಬೋದು, ಕಂಪ್ನಿನಲ್ಲಿ ಸಿಗುತ್ತೆ ಕೆಲಸ ಅಂತ ಹೇಳಿ ಎಲ್ಲರೂ ಕಾಮರ್ಸ್. ನನ್ನ ಸರೌಂಡಿಂಗ್, ನನ್ನ ಫ್ರೆಂಡ್ಸ್ ಎಲ್ಲರೂ ಕಾಮರ್ಸೇ. 100% ಹೇಳ್ತಾ ಇದ್ದೀನಿ, ಎಲ್ಲರೂ ಕಾಮರ್ಸ್ ಅಂತಲೇ ಡಿಸೈಡ್. ನಾನು ಹೌದು, ನನ್ನ ಫ್ರೆಂಡ್ಸ್ ಎಲ್ಲ ಕಾಮರ್ಸ್ ತಗೋತಾರೆ, ನಮ್ಮ ಅಮ್ಮನೂ ಅವರೆಲ್ಲ ಕಾಮರ್ಸ್ ತೊಗೊತಾರಂತೆ ಕಣೆ, ನೀನು ಕಾಮರ್ಸ್ ತಗೋ. ಆ್ಯಕ್ಚುಲಿ ನಾನು ಟೀಚರ್ಗೆ ಒಂದು ದಿವಸ 9th ಸ್ಟ್ಯಾಂಡರ್ಡಲ್ಲಿ ನೀನೇನಾಗಬೇಕು ಅಂತಿದ್ಯಾ ಅಂತ ಟೀಚರ್ ಕೇಳಿದಾಗ, ಆವಾಗ ನಾನು ಡಾಕ್ಟ್ರ್ ಆಗಬೇಕು ಅಂತ ಹೇಳಿ. ಡಾಕ್ಟ್ರ್ ಆಗಬೇಕು ಅಂದರೆ ಸೈನ್ಸ್ ಓದಬೇಕು. ನಾನು ಮ್ಯಾಥ್ಸಲ್ಲಿ ಸೈನ್ಸಲ್ಲಿ ತುಂಬ ಚೆನ್ನಾಗಿದ್ದೆ. ಆವಾಗ ನಾನು ನಿಜವಾಗ್ಲೂ ಫಾರ್ಮೆಲ್ಲ ತೊಗೊಂಡೋಗಿದ್ದು ಕಾಮರ್ಸ್ ಅಂತಲೇ ಬರೆದಿದ್ದು, ಎಲ್ಲ ಕಾಮರ್ಸ್ ಅಂತಲೇ ಬರೆದಿದ್ದು. ಆದರೆ ಮಿರಾಕಲ್ ನೋಡಿ, ನನ್ನ ಮನಸ್ಸಲ್ಲಿ ಆಳದಲ್ಲಿ ಕೂತಿತ್ತಲ್ಲ, ನಾನು ಡಾಕ್ಟ್ರ್ ಆಗಬೇಕು, ನಾನು ಸೈನ್ಸ್ ಓದಬೇಕು, ನಾನು ಏಪ್ರಾನ್ ಹಾಕಬೇಕು, ನಾನು ಸ್ಟೆಥೋಸ್ಕೋಪ್ ಹಾಕ್ಕೋಬೇಕು ಅಂತ ಏನೇನೋ ಇತ್ತಲ್ಲ, ಹೋಗಿ ಬಂದಿದ್ದು ಸೈನ್ಸ್ ತಗೊಂಡು. ಪ್ಯಾರೆಂಟ್ಸ್ಗೆ ಶಾಕ್. ಏನೇ ಇದು, ಹೋಗಿದ್ದು ನೀನು ಕಾಮರ್ಸ್ ತೊಗೊತೀನಿ ಅಂತ, ನೀನು ನೋಡಿದ್ರೆ ಸೈನ್ಸ್ ತೊಗೊಂಡು ಬಂದಿದ್ಯಲ್ಲೇ, ಸೈನ್ಸ್ಗೆಲ್ಲ ಪೇ ಮಾಡಿಬಿಟ್ಟು ಬಂದಿದ್ಯಾ? ನನ್ನ ಮನಸ್ಸು ಒಪ್ಪಲಿಲ್ಲ. ಕಷ್ಟ ಆದರೂ ಪರವಾಗಿಲ್ಲ, ನಾನು ಓದ್ತೀನಿ, ನಾನು ಸೈನ್ಸ್ ಮಾಡ್ತೀನಿ, ನಾನು ಡಾಕ್ಟ್ರ್ ಆಗಬೇಕಂತ ಆಸೆ ನನಗೆ. ಕಾಮರ್ಸ್ ತೊಗೊಂಡ್ಬಿಟ್ರೆ ನನಗೆ ಚಾನ್ಸ್ ಇರೋದಿಲ್ಲ ನಾನು ಡಾಕ್ಟ್ರ್ ಆಗೋಕ್ಕೆ. ಇದು ಒಳಗಡೆ ಇತ್ತು. ಸೊ ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅದನ್ನು ಮಾಡಿ. ನೀವು ಯೂಟ್ಯೂಬರ್ ಆಗಬೇಕು ಅಂತಿದ್ರೆ ನೀವು ಇವಾಗಲೇ ಕ್ಯಾಮ್ರಾ ತೊಗೊಂಡು ಕೂತ್ಕೊಳ್ಳಿ, ಪರವಾಗಿಲ್ಲ, ಸ್ಟಾರ್ಟ್ ಮಾಡಿ. ಈಗ ಸ್ಟಾರ್ಟ್ ಮಾಡಿಬಿಟ್ಟು ವಿಡಿಯೋ ಮಾಡಿ, ವ್ಲಾಗ್ಸ್ ಮಾಡಿ. ನೀವೇನು ಬುಕ್ಸ್ ಓದ್ತಾ ಇದ್ದೀರೋ ಅದನ್ನು ಹೇಳಿ. ನೀವು ಡ್ಯಾನ್ಸ್ ಮಾಡಬೇಕಾ, ಇವಾಗಲೇ ಸ್ಟಾರ್ಟ್ ಮಾಡಿ. ನಿಮ್ಗೇನು ಬರುತ್ತೆ ಅದು ಡ್ಯಾನ್ಸ್ ಸ್ಟಾರ್ಟ್ ಮಾಡಿ. ನಿಮ್ಗೆ ಏನು ಮಾಡಬೇಕು ಅಂತ ಇಷ್ಟ ಆಗುತ್ತೋ ಅದನ್ನು ಬಿಡಬೇಡಿ, ಅದನ್ನೇ ನೀವು ಮಾಡಿ. ನಿಮ್ಮೊಳಗಡೆ ಅದು ಬಾರ್ನ್ ಟ್ಯಾಲೆಂಟ್ ಅಂತ ಹೇಳ್ತಾರೆ, ಒಳಗಡೆಯಿಂದ ಬಂದಿರೋ ಟ್ಯಾಲೆಂಟ್ ಅದು. ಅದು ನಾವು ಎಷ್ಟು ಓದಿದ್ರೂ ಅಲ್ಲ, ನಾವು ಒಳಗಡೆಯಿಂದ ಬಂದಿರುತ್ತಲ್ಲ ಟ್ಯಾಲೆಂಟು, ಅದು ಬಾರ್ನ್ ಟ್ಯಾಲೆಂಟ್ ಆಗಿರುತ್ತೆ. ನಾನು ಒಂದು ಹುಡುಗನ್ನ ನೋಡಿದೆ, ಆ್ಯಡಮ್ ಅಂತ. ಅವನು ಲಾಸ್ಟ್ ಇಯರ್ 3rd ಸ್ಟ್ಯಾಂಡರ್ಡು. ನಿಜವಾಗ್ಲೂ ಒಂದು ಸ್ಟ್ರೋಕ್ಸ್ ಡ್ರಾ ಮಾಡಬೇಕು ಅಂದರೆ ಡ್ರಾಯಿಂಗಲ್ಲಿ ನಮಗೆ ಅದಕ್ಕೆ ಅಂತಲೇ ಎಷ್ಟೋ ತಿಂಗಳುಗಳು ಬರೀ ಆ ಸ್ಟ್ರೋಕ್ಸೇ ಪ್ರಾಕ್ಟೀಸ್ ಮಾಡಿಸ್ತಾರೆ ಡ್ರಾಯಿಂಗ್, ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ. ಆನ್ 3rd ಸ್ಟ್ಯಾಂಡರ್ಡ್ ಯಾವ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕ್ಲಾಸ್ಗೂ ಹೋಗಿಲ್ಲ, ಯಾವ ಡ್ರಾಯಿಂಗ್ ಕ್ಲಾಸ್ಗೂ ಹೋಗಿಲ್ಲ. ನೀವು ಸುಮ್ಮನೆ ಕೂತ್ಕೊಳ್ಳಿ 2 ನಿಮಿಷ ಅವನ ಮುಂದೆ, ನಿಮ್ಮನ್ನು ಹಂಗೆ ಡ್ರಾ ಮಾಡಿಕೊಟ್ಬಿಡ್ತಾನೆ. ಅವ್ನು ಹಾಕೋ ಒಂದೊಂದು ಸ್ಟ್ರೋಕ್ ಸ್ಟಾರ್ಟ್ ಆಗುತ್ತೆ. ನಾನು ನೋಡ್ತಾ ಇದ್ರೆ ಬಾರ್ನ್ ಟ್ಯಾಲೆಂಟು, ಯಾರನ್ನು ಬೇಕಾದರೂ ಡ್ರಾ ಮಾಡಿಕೊಟ್ಬಿಡ್ತಾನೆ. ಎಂಥ ಟ್ಯಾಲೆಂಟು ಅದೆಲ್ಲನೂ ಒಳಗೆಯಿಂದ ಬಂದಿರೋ ಟ್ಯಾಲೆಂಟು, ಬ್ರೈನಲ್ಲೇ ಆಲ್ರೆಡಿ ಅದು ಫಿಕ್ಸ್ ಆಗಿ ಬಂದಿರೋಂತಹ ಟ್ಯಾಲೆಂಟು. ಪ್ರತಿಯೊಬ್ಬರಿಗೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಹುಟ್ಟಿದಾಗಿಂದ. ಅದನ್ನು ನಾವು ಬೆಳೆಸ್ಕೊಂಬರ್ಬೇಕು. ನಿಜವಾಗ್ಲೂ ನಾವು ಅದನ್ನು ಬಿಡಬಾರ್ದು. ಫ್ರೆಂಡ್ಸ್, ಏನಾದರೂ ನಾವು ಮುಂದೆ ಹೋಗೋದು ಬೇಡ, ನಾವು ಹಿಂದೆ ಸ್ಟೆಪ್ ತಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಈ ವಿಡಿಯೋನ ನಿಜವಾಗ್ಲೂ ಈ ವಿಡಿಯೋನ ನೋಡಿ, ಮತ್ತು ಭಗವದ್ಗೀತಾ ಓದಿ. ಭಗವದ್ಗೀತೆನಲ್ಲಿ ನಾನು ಹಿಂದೆ ಸ್ಟೆಪ್ ಇಡ್ತೀನಿ ಅಂತಲೇ ಹೇಳ್ತಾ ಇದ್ದಾನೆ ಅಲ್ಲಿ ಅರ್ಜುನ, ಮುಂದೆ ಸ್ಟೆಪ್ ಇಡು ಅಂತಲೇ ಹೇಳ್ತಾ ಇದ್ದಾನೆ ಕೃಷ್ಣ. ಹೇಗೆ ಮೋಟಿವೇಟ್ ಮಾಡಿ ಧರ್ಮಯುದ್ಧನ ಗೆದ್ದಿದ್ದು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ನಿಂತ್ಕೊಂಡ ಸರಿ ಆಯ್ತು ನಾನು ಯುದ್ಧ ಮಾಡ್ತೀನಿ ಅಂತ, ಅದನ್ನು ಯುದ್ಧ ಮಾಡ್ತೀನಿ ಅಂತ ನಿಂತ್ಕೊಳ್ಳೋವರೆಗೂ ಬಿಡಲಿಲ್ವೇ ಕೃಷ್ಣ ಅಲ್ವಾ? ಹಾಗಾದರೆ ನೀವು ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬಂದೇ ಬರ್ತೀರಾ. ನೀವು ನಿರ್ಧಾರ ಮಾಡಿರೋ ಒಂದು ಐಡಿಯಾನ ನೀವು ಬೆಳೆಸ್ಕೊಂಡು ಮುಂದೆ ಬೆಳಿತೀರಾ. ಅದನ್ನು ನಾನು ನೋಡ್ತೀನಿ. ನೀವು ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಗೆ ಏನು ಇಷ್ಟ, ನಿಮ್ಮ ಲೈಫಲ್ಲಿ ನೀವು ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದು ನೀವು ಆಗ್ತಾಯಿದ್ದೀರಾ, ನೀವು ಮಾಡ್ತಾಯಿದ್ದೀರಾ ಅಂತ ಹೇಳಿ ನೀವು ಕಮೆಂಟ್ಸ್ ಮಾಡಿ. ಈ ವಿಡಿಯೋನ ಇಷ್ಟೊತ್ತವರೆಗೂ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ತಾಳ್ಮೆಯಿಂದ ನೋಡಿದ್ದೀರಾ ಅಲ್ಲ, ನೀವು ನಿಜವಾಗ್ಲೂ ಗ್ರೇಟ್.
ನೀವೇನೋ ಸಾಧನೆ ಮಾಡ್ತೀರಾ, ಅದಕ್ಕೆ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ. ಇಷ್ಟೊತ್ತವರೆಗೂ ನೀವು ತಾಳ್ಮೆಯಿಂದ ನನ್ನ ವಿಡಿಯೋ ನೋಡಿದ್ದೀರಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರಿಗಾದರೂ ಈ ವಿಡಿಯೋನ ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ. ನೀವು ನನ್ನ ವಿಡಿಯೋಗೆ ಹೊಸಬರಾಗಿದ್ದರೆ, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.